ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಆಸ್ತಿ ಖರೀದಿಗೆ ಮುಂಚೆ ಯಾವ ರೀತಿ ದಾಖಲೆಗಳನ್ನು ನಾವು ನೋಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಈ ಯಾವುದೇ ಒಂದು ಲೇಔಟು ಯಾರ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಈಗ BDA ಮತ್ತು BMRDA ಅನ್ನೋದು ಬಹಳ ಮುಖ್ಯವಾದ ಸಂಸ್ಥೆಗಳು. ನಮ್ಮ ಬೆಂಗಳೂರಿನ ಉದಾಹರಣೆಗೆ ತೆಗೆದುಕೊಂಡಾಗ ಈಗ ನಾವು BDA ವ್ಯಾಪ್ತಿಗೆ ಬಂದರೆ ಯಾವ ರೀತಿ ದಾಖಲೆಗಳನ್ನು ನೋಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈ ಒಂದು BDA ಅನ್ನೋದೊಂದು ಪ್ಲ್ಯಾನ್ ಅಪ್ರೂವಲ್ ಮಾಡಬೇಕು ಅಂತಂದರೆ ಒಂದು ಲೇಔಟ್ ಅಂತಂದಾಗ ಯಾವ ರೀತಿ ರಸ್ತೆಗಳಿರಬೇಕು, ಯಾವ ರೀತಿ ಬೇರೆ ವ್ಯವಸ್ಥೆಗಳಿರಬೇಕು ಅಲ್ಲಿ, ಅಂದರೆ ಒಳಚರಂಡಿ ಇರ್ಬೋದು, ನೀರಿಂದಿರ್ಬೋದು, ಅದೆಲ್ಲದ್ರ ಬಗ್ಗೆ ಅವರು ವಿವರವಾಗಿ ನಾವು ನೋಡಬೇಕಾಗತ್ತೆ. ಅದರ ಪ್ರಕಾರನೇ ಆ ಲೇಔಟ್ ಇದೆಯಾ ಅಂತ ಕೂಡ ನಾವು ನೋಡಬೇಕಾಗತ್ತೆ. ಅದೇ ರೀತಿ ವಿವಿಧ ಹಂತಗಳಲ್ಲಿ ಪರವಾನಗಿಯನ್ನು ನೀಡಿರ್ತಾರೆ BDAನವರು. ಅವೆಲ್ಲವುಗಳನ್ನು ನಾವು ಕೂಲಂಕುಷವಾಗಿ ವೆರಿಫೈ ಮಾಡಬೇಕಾಗತ್ತೆ. ನಂತರ ಅಲ್ಲಿ ಅವರು ಸಿವಿಕ್ ಕಮ್ಯುನಿಟಿ CA ಸೈಟ್ಸ್ ಅಂತ ಹೇಳ್ತೀವಿ, ಅಂದರೆ ಪಾರ್ಕ್ಗಿರ್ಬೋದು, ಇನ್ನಿತರ ಒಂದು ಸೌಲಭ್ಯಗಳಿಗೋಸ್ಕರ ಕೆಲವು ಜಾಗಗಳನ್ನು ಮೀಸಲಿಡಬೇಕು ಅನ್ನೋ ಒಂದು ಕಾನೂನಿದೆ. ಅವುಗಳೆಲ್ಲವುಗಳನ್ನು ಅದೇ ರೀತಿ ಮಾಡಿದ್ದಾರಾ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ಕೆಲವು ಸರಿ ಪ್ಲ್ಯಾನಲ್ಲಿ ಈ ಸಿವಿಕ್ ಕಮ್ಯುನಿಟೀಸ್ ಅನ್ನೋ ಜಾಗ ಇರುತ್ತೆ, ಆದರೆ ಅಲ್ಲೇ ಕೆಲವು ನಿದರ್ಶನಗಳಿದೆ. ಅಲ್ಲಿ ಕೂಡ ಸೈಟ್ ಮಾಡಿ ಮಾರಕ್ಕೆ ಪ್ರಯತ್ನ ಪಟ್ಟಿರುವಂಥ ಕೆಲವು ನಿದರ್ಶನಗಳು ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಅದನ್ನು ನಾವು ತುಂಬ ಕೂಲಂಕುಷವಾಗಿ ನಾವು ನೋಡಬೇಕಾಗತ್ತೆ. ನಂತರ ಈ ರಸ್ತೆಗಳಿರ್ಬೋದು ಅಥವಾ CA ಸೈಟ್ಸ್ ಇರ್ಬೋದು, ಅವುಗಳೆಲ್ಲವುಗಳನ್ನು ಅವರು ಯಾರು ಲೇಔಟ್ ಡೆವಲಪ್ ಮಾಡ್ತಾರೆ ಅವರು ಫ್ರೀಯಾಗಿ BDA ಕೊಡಬೇಕು. ಯಾಕಂದರೆ ಅದರ ನಿರ್ವಹಣೆ ಜವಾಬ್ದಾರಿ BDAದಾಗಿರುತ್ತೆ. ಹಾಗಾಗಿ ಆ ಒಂದು ಪತ್ರಗಳು ಸರಿಯಾಗಿದೆಯೇ ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಈ ಒಂದು ಮಾಲೀಕತ್ವ ಅನ್ನೋದು ಈ ಒಬ್ಬ ಖಾಸಗಿ ವ್ಯಕ್ತಿ ಇದ್ದರೂ ಕೂಡ ಅದು ಕಾನೂನಾತ್ಮಕವಾಗಿಯೇ ನಿಮಗೆ ಬರಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾನೂನು ಇದಕ್ಕೆ ಒಪ್ಪಿಗೆ ನೀಡಿದೆಯೇ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಈ ರೀತಿಯ ಹಲವಾರು ಕಾನೂನು ವಿಚಾರಗಳನ್ನು ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.